ಎಲ್ಲರಿಗೂ ನಮಸ್ಕಾರ. ವಿಶ್ವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ನಿಸರ್ಗ. ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ತಮ್ಮ ವೈಯಕ್ತಿಕ ಜೀವನದ ಹೊಸ ಅಧ್ಯಾಯಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. ಹೌದು, 61 ವರ್ಷದ ಅಮೀರ್ ಖಾನ್ ಮುಂಬೈನ ತಮ್ಮ ನಿವಾಸದಲ್ಲಿ ಬಹಳ ಸರಳವಾಗಿ 3ನೇ ಮದುವೆಯಾಗಿದ್ದಾರೆ. ಹಾಗಾದ್ರೆ ಯಾರು ಈ ಹೊಸ ವಧು? ಅಮೀರ್ ಖಾನ್ ಅವರ ಹಿಂದಿನ ಮದುವೆಗಳ ಕಥೆ ಏನು? ಈ ಬಗ್ಗೆ ಹೇಳ್ತಾ ಹೋಗ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಗೌರಿ ಸ್ಕ್ರಾಟ್ ಜೊತೆ 3ನೇ ಮದುವೆ. ಅಮೀರ್ ಖಾನ್ ಅವರು ತಮ್ಮ ಲಾಂಗ್ ಟೈಮ್ ಗರ್ಲ್ ಫ್ರೆಂಡ್ ಉದ್ಯಮಿ ಗೌರಿ ಸ್ಕ್ರಾಟ್ ಅವರನ್ನ ಮುಂಬೈನ ಬಾಂದ್ರಾದಲ್ಲಿರುವ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಆತ್ಮೀಯರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ. ಯಾರು ಈ ಗೌರಿ ಸ್ಕ್ರಾಟ್? 47 ವರ್ಷದ ಗೌರಿ ಬೆಂಗಳೂರಿನವರು. ತಮಿಳು, ಬ್ರಿಟಿಷ್ ಮತ್ತು ಪಂಜಾಬಿ, ಐರಿಷ್ ಮೂಲದ ಮಲ್ಟಿ ಕಲ್ಚರಲ್ ಕುಟುಂಬದಿಂದ ಬಂದವರು. ಲಂಡನ್ನಲ್ಲಿ ಫ್ಯಾಷನ್ ಡಿಸೈನಿಂಗ್ ಮತ್ತು ಫೋಟೋಗ್ರಫಿ ಓದಿರುವ ಇವರು ಪ್ರಖ್ಯಾತ ಬಿ ಬ್ಲಂಡ್ ಸಲೂನ್ ಚೈನ್ನ ಸಹ ಮಾಲೀಕರಾಗಿದ್ದಾರೆ. ಇವರಿಗೆ ಮೊದಲ ಮದುವೆಯಿಂದ 7 ವರ್ಷದ ಕ್ವೀನ್ ಎಂಬ ಮಗನಿದ್ದಾನೆ. 25 ವರ್ಷಗಳ ಪರಿಚಯ. ಅಮೀರ್ ಮತ್ತು ಗೌರಿ ಮೊದಲ ಬಾರಿಗೆ ಭೇಟಿಯಾಗಿದ್ದು ಸುಮಾರು 25 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ. ಆದರೆ ನಂತರ ಸಂಪರ್ಕ ಕಳೆದುಕೊಂಡಿದ್ರು. 2024ರ ಕೊನೆಯಲ್ಲಿ ಮುಂಬೈನಲ್ಲಿ ಆಕಸ್ಮಿಕವಾಗಿ ಮತ್ತೆ ಭೇಟಿಯಾದಾಗ ಇವರ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಈಗ ಮದುವೆ ಹಂತಕ್ಕೆ ಬಂದಿದೆ. ಈ ಮದುವೆ ಸ್ಪೆಷಲ್ ಏನು? ಈ ಮದುವೆಗೆ ಯಾವುದೇ ದೊಡ್ಡ ಬಾಲಿವುಡ್ ಪಾರ್ಟಿ ಇಲ್ಲ. ಕೇವಲ 100ರಿಂದ 150 ಜನ ಆಪ್ತರು ಮಾತ್ರ ಭಾಗಿಯಾಗ್ತಿದ್ದಾರೆ. ವಿಶೇಷ ಎಂದ್ರೆ ಅಮೀರ್ ಖಾನ್ ಅವರ ಹಿಂದಿನ 2 ಪತ್ನಿಯರ ಮಕ್ಕಳಾದ ಜುನೈದ್, ಇರಾ, ಆಜಾದ್ ಈ ಮದುವೆಯಲ್ಲಿ ಸಿದ್ಧತೆಗಳಲ್ಲಿ ಖುಷಿಯಿಂದ ಭಾಗವಹಿಸಿದ್ದಾರೆ. ಮೊದಲ ಹೆಂಡತಿ ರೀನಾ ದತ್ತಾ. ಅಮೀರ್ ಖಾನ್ ಅವರ ಮೊದಲ ಪ್ರೇಮ ಕಥೆ ಸಿನಿಮಾದಷ್ಟೇ ರೋಚಕವಾಗಿತ್ತು. ರೀನಾ ದತ್ತಾ ಅಮೀರ್ ಖಾನ್ ಅವರ ಮನೆಯ ಪಕ್ಕದಲ್ಲೇ ವಾಸವಾಗಿದ್ರು. ಖಯಾಮತ್ ಸೆ ಖಯಾಮತ್ ತಕ್ ಸಿನಿಮಾ ರಿಲೀಸ್ ಆಗುವ ಮುನ್ನವೇ ಇಬ್ಬರು ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೇ ಏಪ್ರಿಲ್ 18, 1986ರಂದು ಓಡಿ ಹೋಗಿ ಮದುವೆಯಾಗಿದ್ರು. ಈ ದಂಪತಿಗೆ ಈಗ ನಟ ಆಗಿರುವ ಜುನೈದ್ ಖಾನ್ ಮತ್ತು ಇರಾ ಖಾನ್ ಎಂಬ 2 ಮಕ್ಕಳಿದ್ದಾರೆ. 16 ವರ್ಷಗಳ ಸಂಸಾರದ ನಂತರ 2002ರಲ್ಲಿ ಇವರು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಪಡೆದರು. ಆದರೂ ಇಂದಿಗೂ ಇಬ್ಬರ ನಡುವೆ ಒಳ್ಳೆಯ ಗೌರವವಿದೆ. ಮಗಳ ಮದುವೆಯಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ರು. 2ನೇ ಪತ್ನಿ ಕಿರಣ್ ರಾವ್. ಮೊದಲ ಪತ್ನಿಯಿಂದ ದೂರವಾದ ಬಳಿಕ ಅಮೀರ್ ಜೀವನಕ್ಕೆ ಬಂದವರು ಕಿರಣ್ ರಾವ್. ಲಗಾನ್ ಸಿನಿಮಾ ಶೂಟಿಂಗ್ ವೇಳೆ ಕಿರಣ್ ರಾವ್ ಸಹಾಯಕ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಆಗ ಇವರಿಬ್ಬರ ಪರಿಚಯವಾಗಿ ನಂತರ ಪ್ರೀತಿಯಾಗಿ ಡಿಸೆಂಬರ್ 28, 2005ರಂದು ಮದುವೆಯಾದರು. ಇನ್ನು 2011ರಲ್ಲಿ ಈ ದಂಪತಿ ಬಾಡಿಗೆ ತಾಯ್ತನದ ಮೂಲಕ ಮಗು ಪಡೆದ್ರು. ಆತನ ಹೆಸರು ಆಜಾದ್ ರಾವ್ ಖಾನ್. ಕಿರಣ್ ರಾವ್ಗೂ ವಿಚ್ಛೇದನ. 16 ವರ್ಷಗಳ ಬಳಿಕ ಅಂದ್ರೆ ಜುಲೈ 2021ರಲ್ಲಿ ಇವರಿಬ್ರು ಡಿವೋರ್ಸ್ ಘೋಷಿಸಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ರು. ಆದ್ರೆ ಇಂದಿಗೂ ಇಬ್ಬರು ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ರಿಲೀಸ್ ಆದ ಲಾಪತಾ ಲೇಡಿ ಸಿನಿಮಾವನ್ನ ಕಿರಣ್ ನಿರ್ದೇಶಿಸಿದ್ರೆ ಅಮೀರ್ ಖಾನ್ ನಿರ್ಮಾಣ ಮಾಡಿದ್ರು. ಇಬ್ಬರು ಜೊತೆಯಾಗಿಯೇ ಮಗನನ್ನ ಬೆಳೆಸ್ತಾ ಇದ್ದಾರೆ. ಹಾಲಿ ಮಾಜಿಗಳ ಜೊತೆ ಸುತ್ತಾಟ. ಡಿವೋರ್ಸ್ ಆದ ಮೇಲೂ ಇಬ್ಬರು ಮಾಜಿ ಪತ್ನಿಯರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಅವರ ಜೊತೆ ಓಡಾಡ್ತಾ ಈಗ ಮಕ್ಕಳ ಸಮ್ಮುಖದಲ್ಲೇ 3ನೇ ಮದುವೆ ಆಗಿರುವ ಅಮೀರ್ ಖಾನ್ ಅವರ ಲೈಫ್ ಸ್ಟೈಲೇ ಮಸ್ತ್ ಆಗಿದೆ. ಅಮೀರ್ ಖಾನ್ 3ನೇ ಮದುವೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.